ಲೈನ್ ಮುಖಾಂತರವಾಗಿ ಬರುವಂತಹ ಸ್ಟಾರ್ಟಿಂಗ್ ಅಲ್ಲಿ ನೀವು ಗಮನಿಸಬಹುದು, ಒಂದು ಸಾರಿ ಗುಂಡಿನ ಮೊರೆತ ನಮ್ಗೆ ಕೇಳುತ್ತೆ, ಹಾಗೆ ಒಂದು ಸ್ವಲ್ಪ ಮೂವ್ ಆಗ್ತಾ ಇದ್ದ ಹಾಗೆ ಮತ್ತೆ ಮತ್ತೆ ಗುಂಡಿನ ಮೊರೆತ ಕೇಳ್ತಲೇ ಇರುತ್ತೆ. ಬಟ್ ಆತನಿಗೆ ಅದು ಗಮನಕ್ಕೆ ಬರೋದಿಲ್ಲ, ಹಿಂಬದಿ ಏನಾಗ್ತಾ ಇದೆ ಅನ್ನೋದು ಆತನಿಗೂ ಕೂಡ ಗೊತ್ತಾಗೋದಿಲ್ಲ. ನೀವು ದೃಶ್ಯಗಳನ್ನ ಗಮನಿಸಬಹುದು, ಅಲ್ಲಿ ಆತ ಓಡಿ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಸೆರೆ ಹಿಡಿದು ಆ ಬಾಕ್ಸ್ ನಲ್ಲಿ ತೋರಿಸ್ತಾ ಇದೀವಿ. ನೋಡಿ, ಆತ ಕೂಡ ಪ್ರವಾಸಿಗ, ಆತನಿಗೆ ಆಗ ಗೊತ್ತಾಗತ್ತೆ ಎಲ್ಲೋ ಒಂದ್ ಕಡೆ ಗುಂಡಿನ ಸದ್ದು ಆಗಾಗ ಕೇಳ್ತಾ ಇದ್ದಂತೆ ಆತ ಉಗ್ರ ಇರೋದು ಗೊತ್ತಾಗತ್ತೆ. ಅದನ್ನ ನೋಡಿದ ತಕ್ಷಣ ಆತ ಓಡಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೂ ಕೂಡ ಆತನಿಗೆ ಗುಂಡು ತಗಲಿ ಅಲ್ಲೇ ಆತ ಸಾವನ್ನಪ್ತಾನೆ. ಆ ದೃಶ್ಯ ಕೂಡ ಸರಿಯಾಗಿರುವಂತದ್ದು. ನೀವು ಏನು ಎಲ್ಲೋ ಬಾಕ್ಸ್ ನಲ್ಲಿ ನೋಡ್ತಾ ಇದ್ದೀರಿ, ಆತ ಪ್ರವಾಸಿಗ. ಆತ ಗುಂಡು ಏನು ತನಗೆ ಶೂಟ್ಔಟ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೂ ಕೂಡ ಅದು ಸಫಲ ಆಗೋದಿಲ್ಲ. ಆತ ಗುಂಡಿನ ಎಸ್ ನೋಡ್ತಾ ಇದ್ದೀರಿ, ಕೆಂಪು ಟಿ ಶರ್ಟ್ ಅನ್ನ ಹಾಕೊಂಡಿದ್ದಾನೆ, ಬ್ಲೂ ಜೀನ್ಸ್ ಅನ್ನ ಹಾಕೊಂಡಿದ್ದಾನೆ, ಓಡ್ತಾ ಇದ್ದಾನೆ ದಿಕ್ಕಾಪಾಲಾಗಿ. ಅಂದ್ರೆ ಆ ಗುಂಡು ತನ್ನ ಬಳಿ, ಅಂದ್ರೆ ಉಗ್ರರು ಬರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಆತ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಯಾವುದು ಕೂಡ ಸಾಧ್ಯವಾಗೋದಿಲ್ಲ. ಎಸ್, ನೀವು ನೋಡಬಹುದು ಮಂಜುನಾಥ್ ಅವರ ಪತ್ನಿ ಪಲ್ಲವಿ. ಎಸ್, ಮಂಜುನಾಥ್ ಅವರು ಏನು ಸಾವನ್ನಪ್ಪಿದ್ರು, ಅವರ ಪತ್ನಿ ಪಲ್ಲವಿ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಲ್ಲವಿ ಅವರೇ, ಈಗಾಗಲೇ ಸಾಕಷ್ಟು ಜನ 26 ಮಂದಿ ಸಾವನ್ನಪ್ಪಿರುವಂತಹ ವಿಚಾರದಲ್ಲಿ ಈಗಾಗಲೇ ದೇಶದಾದ್ಯಂತ ಅವರ ಉಗ್ರರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಹೋರಾಟದ ಮಧ್ಯದಲ್ಲೇ ಈಗ ಒಂದೊಂದೇ ದೃಶ್ಯಗಳು ಹೊರ ಬರ್ತಾ ಇರುವಂತದ್ದು. ಇವತ್ತು ನೋಡ್ತಾ ಇರುವಂತಹ ದೃಶ್ಯ ನಿಜಕ್ಕೂ ಭಯ ಬೀಳಿಸ್ತಾ ಇದೆ. ಅಂದ್ರೆ ಉಗ್ರರ ಅಟ್ಯಾಕ್ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಕೂಡ ನೋಡ್ತಾ ಇದ್ದೀವಿ. ನೀವು ಅದನ್ನ ಅಲ್ಲೇ ಇದ್ದು ನೋಡಿದಂತಹ ಸಂದರ್ಭದ ದೃಶ್ಯಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಈಗ ಆ ಸಂದರ್ಭದ ಒಂದಷ್ಟು ದೃಶ್ಯಗಳಿಂದ ನಮಗೆ ಗೊತ್ತಾಗ್ತಾ ಇದೆ ಉಗ್ರರ ಆ ಕರಾಳತೆ ಹೇಗಿತ್ತು ಅನ್ನೋದನ್ನ. ಈಗ ನೀವು ಕೂಡ ದೃಶ್ಯಗಳನ್ನ ನೋಡಿರಬಹುದು ಅನ್ಸುತ್ತೆ. ಪಲ್ಲವಿ ಅವರಿಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ಈಗ ನೋಡ್ತಾ ಇದ್ದೆ. ಇದು ಪಲ್ಲವಿ ಅವರೇ, ಈ ಒಂದು ಘಟನೆ ಆಗ್ಬೇಕಿದ್ರೆ ಅಲ್ಲಿ ನೋಡ್ತಾ ಇದೀವಲ್ಲ ನಾವು, ಆ ಕ್ಷಣದಲ್ಲಿ ನೀವೇನಾದ್ರೂ ಸರೌಂಡಿಂಗ್ ಅಲ್ಲಿ ಇದ್ರ ಸುತ್ತಮುತ್ತ? ನಾವು ಅದ್ರ ಇದು ಜಿಪ್ಲೈನ್ ಇತ್ತಲ್ಲ, ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಸುಮಾರು ದೂರನೇ ಇದೆ, ಅಲ್ಲಿ ಇದ್ವಿ ನಾವು. ಅದು ಫುಡ್ ಟೆಂಟ್ ಎಲ್ಲ ಇದೆಯಲ್ಲ, ಅಲ್ಲಿದ್ವಿ. ಇದು ಯಾವ ಜಿಪ್ಲೈನ್ ಇರೋ ಸ್ಪಾಟ್ ಇದೆಯಲ್ಲ, ಇದು ಏನು ನೀವು ಇದ್ದ ಒಂದು ಪ್ಲೇಸ್ಗೂ ಈ ಪ್ಲೇಸ್ಗೂ ಎಷ್ಟು ಅಂತರ ಇದೆ ಪಲ್ಲವಿ ಅವರೇ? ಅಂದ್ರೆ ಸೇಮ್ ಅದೇ ಪ್ಲೇಸ್ ಏನೇ, ಆದ್ರೆ ತುಂಬಾನೇ ದೊಡ್ಡ ಜಾಗ ಅದು. ಜಿಪ್ ಲೈನ್ ಸ್ವಲ್ಪ ನಾವ್ ಇರೋಕ್ಕಿಂತ ಸ್ವಲ್ಪ ದೂರದಲ್ಲಿತ್ತು. ನೀವಿರೋ ಜಾಗಕ್ಕಿಂತ ಸ್ವಲ್ಪ ದೂರದಲ್ಲೇ ಇತ್ತು. ಅಂದ್ರೆ ಈಗ ಇದು ಫೈರಿಂಗ್ ಸ್ಟಾರ್ಟ್ ಆಗಿದ್ದು 2:45-3 ಗಂಟೆ ಸುಮಾರಿಗೆ ಅಲ್ವಾ? ಇಲ್ಲ, ಅದಕ್ಕೆ ಮುಂಚೆನೆ ಇರ್ಬೋದು. ಎಕ್ಸಾಕ್ಟ್ ಟೈಮ್ ಎಷ್ಟಾಗಿತ್ತು ಪಲ್ಲವಿ ಅವರೇ? ಈ ಒಂದು ಫೈರಿಂಗ್ ನಿಮ್ಗೆ ಫಸ್ಟ್ ಗುಂಡಿನ ಸೌಂಡ್ ಕೇಳಿಸ್ತಲ್ಲ, ಅದು ಎಕ್ಸಾಕ್ಟ್ ಟೈಮ್ ಎಷ್ಟೊತ್ತಾಗಿತ್ತು? ಎಕ್ಸಾಕ್ಟ್ ಟೈಮ್ ನೋಡಿಲ್ಲ ಮೇಡಮ್. ಅದು ಆಕ್ಚುಲಿ 1:30, 1:45, 2 ಆಗ ಅಷ್ಟರೊಳಗಿರ್ಬೋದು. ಅಷ್ಟ್ರ ಒಳಗಡೆ 1:30, 1:45. ಅಂದ್ರೆ ನಿಮ್ಗೆ ಫಸ್ಟ್ ಕೇಳಿದಾಗ್ಲೇ ಆ ತರ ಆಗಿತ್ತು. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಯಾರ ಕಡೆಯಿಂದಾದ್ರೂ ಈ ರೀತಿ ಅಟ್ಯಾಕ್ ಆಗಿದೆ, ಈ ರೀತಿ ಬರ್ತಾ ಇದ್ದಾರೆ, ಇಲ್ಲಿಂದ ಓಡ್ ಹೋಗಿ ಅಂತ ಹೇಳಿ ಏನಾದ್ರೂ ಮುನ್ಸೂಚನೆ ಸಿಕ್ಕಿತ್ತಾ? ಅಥವಾ ಫೈರಿಂಗ್ ಸೌಂಡ್ ಕೇಳಿದಾಗ ಕೆಲವರು ಅನ್ಕೊಂಡಿದ್ರು ಪಟಾಕಿ ಸೌಂಡ್ ಅಂತ, ನೀವು ಕೂಡ ಹಾಗೇನೆ ಅನ್ಕೊಂಡಿದ್ರಿ. ಆದ್ರೆ ನಾವು ಅಲ್ಲಿದ್ದವರು, ಅಂದ್ರೆ ಅಲ್ಲಿನ ವಾಸ್ತವ ಸ್ಥಿತಿ ಗೊತ್ತಿದ್ದವರು ಏನಾದ್ರೂ ಓಡ್ ಬಂದು ನಿಮ್ಗೆ ಮೆಸೇಜ್ ಕೊಡುವಂತಹ ಕೆಲಸವನ್ನ ಮಾಡಿದ್ರ? ಇಲ್ಲ ಮೇಡಮ್, ಅಲ್ಲಿರೋರಿಗೆ ಯಾರಿಗೂ ಐಡಿಯಾನೇ ಇಲ್ಲ. ಇವಾಗ ನೀವು ಆ ವಿಡಿಯೋ ನೋಡ್ಬೋದು, ಅಲ್ಲಿ ಕೆಳಗಡೆ ಫೈರಿಂಗ್ ಆಗ್ತಿದೆ, ಅವರಿಗೆ ಆ ವ್ಯಕ್ತಿಗೆ ಗೊತ್ತೇ ಆಗಿಲ್ಲ. ನಮಗೂ ಕೂಡ ಹಾಗೇನೆ, ಅಲ್ಲಿ ಟೋಟಲಿ ಅಲ್ಲಿರೋರು ಯಾರಿಗೂ ಇದು ಈ ತರ ಅಂತ ಐಡಿಯಾನೇ ಇರಲಿಲ್ಲ. ಅದೇ ನಾವು ಕೂಡ ನೋಡ್ತಾ ಇದ್ದೀವಿ. ಎಂಥ ಖುಷಿ ಕ್ಷಣ. ಆ ಜಿಪ್ಲೈನ್ ನಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಯು ಕೂಡ ಎಷ್ಟು ಖುಷಿ ಆಗಿದ್ರು. ಬಟ್ ಆ ಖುಷಿಯೆಲ್ಲ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಯ್ತು ನೋಡಿ. ನೀವು ಕೂಡ ತುಂಬಾ ಡ್ರೀಮ್ ಇತ್ತು ನಿಮ್ಮ ಪತಿಗೆ, ಮಂಜುನಾಥ್ ಅವರಿಗೆ ಅದೊಂದು ಡ್ರೀಮ್ ಆಗಿತ್ತು ಅವರಿಗೆ ಕಾಶ್ಮೀರಕ್ಕೆ ಹೋಗೋದು. ಆದ್ರೆ ಎಂಥ ದುರಂತ ಆಗೋಯ್ತು. ಹೌದು ಮೇಡಮ್. ಅಂದ್ರೆ ಇಲ್ಲಿ ಪಲ್ಲವಿ ಅವರೇ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಯಾವುದೇ ರೀತಿ ದಾರಿನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನಿಮ್ಗೆ ಏನಾದ್ರೂ ಚಾನ್ಸಸ್ ಇತ್ತು ಅಂತ ಅನ್ಸುತ್ತಾ ಪಲ್ಲವಿ ಅವರೇ? ಇಲ್ಲ ಮೇಡಮ್, ಚಾನ್ಸಸ್ ಇರಲಿಲ್ಲ. ಅಂದ್ರೆ ಎಲ್ಲೂ ಕೂಡ ಒಂದು ತಪ್ಪಿಸ್ಕೊಳ್ಳುವಂತಹ ದಾರಿ ಆಗಲಿ, ಅಥವಾ ಅಲ್ಲಲ್ಲಿ ಏನೋ ಒಂದು ಕಟ್ಟಡಗಳಿದೆ, ಅಥವಾ ಏನೋ ಒಂದು ಅಂಗಡಿ ಮುಂಗಟ್ಟಿದೆ, ಏನೋ ಒಂದು ಬಚಾವ್ ಆಗ್ಬಿಡ್ಬೋದು, ಅಲ್ಲಿ ಒಳಗಡೆ ಹೋಗ್ಬಿಡ್ಬೋದು, ಆ ರೀತಿ ಯಾವುದು ಕಾಣಿಸ್ತಾ ಇಲ್ಲ ಅಲ್ಲಿ. ಇಲ್ಲ, ಅದು ಫುಲ್ ಓಪನ್ ಸ್ಪೇಸ್. ಅದು ಮುಚ್ಚಿಟ್ಕೊಳ್ಳಕ್ಕೆ ಔತ್ಕೊಳ್ಳಕ್ಕೆ ಎಲ್ಲೂ ಜಾಗ ಇಲ್ಲ. ನಿಜ. ಮತ್ತೆ ಅದು ಅಂಗಡಿಗಳು, ಅದೇ ಈ ಫುಡ್ ಟೆಂಟ್ಸ್ ಆತರ ಇದ್ದಿದ್ದು. ಅದೇನ್ ಬಿಲ್ಡಿಂಗ್ ಎಲ್ಲ ಅಲ್ಲ, ಜಸ್ಟ್ ಟೆಂಟ್. ಅಲ್ಲಿ ಔತ್ಕೊಂಡವ್ರನ್ನು ಈ ಕಡೆ ಎಳೆದು ಇದ್ ಮಾಡಿದಾರಲ್ಲ.
ಅಂದ್ರೆ ಪಲ್ಲವಿ ಅವರೇ, ಯಾವ ಭಾಗದಲ್ಲಿ ಈ ರೀತಿ ಜಾಸ್ತಿ ಉಗ್ರರು ಇದ್ರು ಅಂತ ಹೇಳಿ ನೀವು ನಮ್ಗೆ ಹೇಳ್ಬೋದಾ? ಯಾಕಂದ್ರೆ ಈಗಾಗಲೇ ನಮಗೆ ಒಂದೊಂದೇ ವಿಜುವಲ್ಸ್ ಗೊತ್ತಾಗ್ತಾ ಇದೆ ಅಲ್ಲಲ್ಲಿ. ಈಗ ಈ ವಿಡಿಯೋವನ್ನ ನೋಡಿದಾಗ ಆ ಭಾಗದಲ್ಲಿ ಒಬ್ಬ ವ್ಯಕ್ತಿ ಬೀಳ್ತಾರೆ ಅಂದ್ರೆ ಸುತ್ತುವರೆದಿದ್ರ ಉಗ್ರರು, ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ಅಲ್ಲಿ ಈ ರೀತಿ ಗುಂಡಿನ ದಾಳಿ ನಡೆಸಿದ್ರ? ಹೇಗಿತ್ತು ಪಲ್ಲವಿ ಅವರೇ? ನಾನ್ ನೋಡಿದ್ದು ಇಬ್ರನ್ನ. ಸುತ್ತುವರೆದಿದ್ದು ಆತರ ಎಲ್ಲ ನಂಗೆ ಐಡಿಯಾ ಇಲ್ಲ. ಯಾಕಂದ್ರೆ ಫುಲ್ ಈವನ್ ಈಗ ಕೂಡ ಶಾಕ್ ಅಲ್ಲಿ ಇದೆ, ಅದ್ ಏನ್ ನಡೀತು ಏನು ಅಂತಾನೆ ಒಂಥರ ಇದಿದೆ. ನಾನ್ ನೋಡಿದ್ದು ಇಬ್ರನ್ನ. ಅವ್ರ ಆ ಕಡೆ ಕಾಡ್ ಕಡೆಯಿಂದ ಬಂದಿದ್ದು. ಅಂದ್ರೆ ಕಾಡ್ ಕಡೆಯಿಂದ ಬಂದ್ರಿ ಅಂತ ಅಂದ್ರೆ ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಯಾವುದೇ ರೀತಿ ಬೇರೆ ಬೇರೆ ಪ್ಲೇಸ್ಗಳು ನಿಮಗೆ ಗೊತ್ತಾಗ್ಲಿಲ್ಲ? ಇಲ್ಲ, ಅಂದ್ರೆ ಕೆಲವ್ರು ಹೇಳ್ತಾ ಇದ್ರು ಅಲ್ಲಿ ಟಿ ಶರ್ಟ್ ಅಂಗಡಿ ಇತ್ತು, ನಾವ್ ಅಲ್ಲಿ ಹಿಂದ್ಗಡೆ ಇದ್ಬಿಟ್ಟು ಪ್ರಾಣ ಉಳಿಸ್ಕೊಂಡ್ವಿ ಅಂತ ಹೇಳಿ. ಆ ರೀತಿ ಕೆಲವೊಂದು ಸ್ಪಾಟ್ಸ್ಗಳು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಗಮನಕ್ಕಿರುವಂತದ್ದು ಪಲ್ಲವಿ ಅವರ? ಇಲ್ಲ, ನಾವು ಈ ಕಡೆ ಅದೇ ಓಪನ್ ಫೀಲ್ಡ್ ತರ ಜಾಗ ಇತ್ತಲ್ಲ, ಅಲ್ಲಿ ತಪ್ಪಿಸ್ಕೊಳ್ಳೋ ಅವಕಾಶನೇ ಇರ್ಲಿಲ್ಲ. ಇನ್ನು ಪಲ್ಲವಿ ಅವರೇ, ಈ ಜಿಪ್ ಲೈನ್ ಅಲ್ಲಿ ಹೋಗ್ತಿದ್ದವರನ್ನು ಕೂಡ ಟಾರ್ಗೆಟ್ ಮಾಡಿದ್ರು ಒಂದಷ್ಟು ಮಂದಿ, ಅವರು ಕೂಡ ಈ ಒಂದು ಗುಂಡಿನ ದಾಳಿಗೆ ಒಳಗಾಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಜಿಪ್ ಲೈನ್ ಅಲ್ಲಿ ಹೋದವರಿಗೆ ಕೆಳಗಡೆ ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗದಂತಹ ಒಂದು ಪರಿಸ್ಥಿತಿ ಅಂದ್ರೆ ನಿಜಕ್ಕೂ ಕೂಡ ಆತಂಕ. ಒಂದು ವೇಳೆ ಕೆಳಗಡೆ ಆಗ್ತಾ ಇರೋದು ಗೊತ್ತಾಗದೆ ಮೇಲ್ಗಡೆ ಇನ್ನೊಂದು 3-4 ಜನ ಹೋಗಿದ್ದಿದ್ರೆ, ಅಥವಾ ಅಟ್ಯಾಕ್ ಉಗ್ರರು ಮೇಲ್ಗಡೆಗೆ ಹೆಚ್ಚು ಟಾರ್ಗೆಟ್ ಮಾಡಿದಿದ್ರೆ ಇನ್ನೆಷ್ಟು ಜೀವ ಹೋಗ್ತಾ ಇತ್ತು ಅಂತ. ಏನೋ ಮೇಡಮ್, ಅವ್ರದ್ದು ಯಾವ ತರ ಇದು ನನಗೂ ಗೊತ್ತಿಲ್ಲ. ಅಂದ್ರೆ ಈಗ ನೀವು ಜಿಪ್ ಲೈನ್ ಅಲ್ಲಿ ನೀವು ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತಾ ಏನಾದ್ರು, ಅಥವಾ ಹೋಗಿದ್ರ ಹೇಗೆ? ಇಲ್ಲ ಇಲ್ಲ ಇಲ್ಲ, ಜಿಪ್ ಲೈನಿಗೆ ಹೋಗ್ಲಿಲ್ಲ ನಾವು. ಅದ್ರದ್ದು ಹೋಗೋದ್ ಬೇಡ ಅಂತಾನೆ ಅನ್ಕೊಂಡ್ವಿ. ನೀವು ಡಿಸೈಡ್ ಆಗಿದ್ರೆ ಹೋಗೋದು ಬೇಡ ಅಂತ ಹೇಳಿ. ಓಕೆ, ನಿಮ್ಮ ಜೊತೆಗಿದ್ದವರು ಅಥವಾ ನೀವು ಹೇಳ್ತಾ ಇದ್ರಿ ಘಟನೆ ಆದ ದಿನದಿಂದಲೂ ಕೂಡ ಒಂದಷ್ಟು ಮಂದಿ ನಮ್ಮ ಜೊತೆಗಿದ್ರು, ಅವ್ರ ಜೊತೆ ಮಾತುಕತೆ ಇತ್ತು, ಹಾಗೇನೆ ಅವರ ಒಂದು ಒಡನಾಟದ ಜೊತೆಗಿನ ವಿಚಾರಗಳನ್ನ ಹಂಚ್ಕೊಂಡಿದ್ವಿ ಅಂತ ಹೇಳಿ. ಈ ಬಗ್ಗೆ ಯಾರಾದ್ರೂ ಮಾತನಾಡಿದ್ರ ಈ ರೀತಿಯಾಗಿ? ಯಾವ ರೀತಿ? ಯಾವ್ದ್ರ ಬಗ್ಗೆ? ಅಲ್ಲ, ಯಾವ್ದ್ರ ಬಗ್ಗೆ ಗೊತ್ತಾಗಿಲ್ಲ. ಅಂದ್ರೆ ಈ ಜಿಪ್ ಲೈನ್ ನಲ್ಲಿ ಹೋಗ್ಬೇಕಿದ್ರೆ ಈ ರೀತಿ ಆಯ್ತು, ಟಾರ್ಗೆಟ್ ಆಯ್ತು, ನಾನು ಮೇಲಿಂದ ನೋಡಿದೆ ಕೆಳಗಡೆ ಏನಾಗ್ತಿತ್ತು ಅನ್ನೋದು, ಅಥವಾ ನನಗೆ ಗೊತ್ತಾಗ್ಲಿಲ್ಲ ನಾನು ಜಿಪ್ ಲೈನ್ ನಲ್ಲಿ ಇದ್ದೆ ಅಂತ ಹೇಳಿ ಯಾರಾದ್ರೂ ಅಭಿಪ್ರಾಯ ಹಂಚ್ಕೊಂಡ್ರ ಅಥವಾ ಶೇರ್ ಮಾಡ್ಕೊಂಡ್ರ ನಿಮ್ಮ ಹತ್ರ? ಇಲ್ಲ ಇಲ್ಲ, ಜಿಪ್ ಲೈನ್ ಇಂದ ಯಾರು ಹೇಳಲಿಲ್ಲ. ಅಂದ್ರೆ ಇದೇ ವಿಡಿಯೋ ನೋಡ್ತಾ ಇರೋದು ನೀವು ಫಸ್ಟ್, ಇದೇ ಜಿಪ್ ಲೈನ್ ವಿಡಿಯೋ ಪಹಲ್ಗಾಮ್ದು ನೋಡ್ತಾ ಇರೋದು TV9 ನಲ್ಲಿ? ಹೌದು ಹೌದು. ಓಕೆ ಓಕೆ, ಧನ್ಯವಾದ ಪಲ್ಲವಿ ಅವರೇ, TV9 ಜೊತೆ ಮಾತಾಡಿ. ಅಲ್ಲಾಹು ಅಕ್ಬರ್, अल्लाह अकबर, अल्लाह अकबर। बैठो, पैर लंबा करो। ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ನಿಜಕ್ಕೂ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಅಲ್ಲಿನ ಭೀಕರತೆಯನ್ನ ಎತ್ತಿ ಎತ್ತಿ ತೋರಿಸ್ತಾ ಇದೆ. ಯಾಕೆಂದ್ರೆ ಇಷ್ಟು ದಿನ ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ, ಪಲ್ಲವಿ ಅವರಾಗಿರ್ಬಹುದು ಅಥವಾ ಸುಜಾತ ಅವರಾಗಿರಬಹುದು ನಮ್ಮ ಮುಂದೆ ಹೇಳ್ಕೊಂಡಂತಹ ಕೆಲವೊಂದಿಷ್ಟು ಘಟನೆಗಳು, ಹಿಂಗಾಯ್ತು ಹಾಗಾಯ್ತು, ಇಷ್ಟು ಜನ ಅಟ್ಯಾಕ್ ಮಾಡಿದ್ರು, ಅಷ್ಟು ಜನ ಅಲ್ಲಲ್ಲೇ ಸಾವನ್ನಪ್ತಾ ಇದ್ರು, ಒಂದೇ ಒಂದು ಗುಂಡ್ ಶಾಟ್ಗೆ ಅಲ್ಲಲ್ಲೇ ಬೀಳ್ತಾ ಇದ್ರು, ಅಲ್ಲಲ್ಲೇ ಹೆಣಗಳ ರಾಶಿಗಳನ್ನ ನಾವು ನೋಡ್ತಾ ಇದ್ವಿ, ಅಲ್ಲಲ್ಲಿ ಸತ್ತು ಬಿತ್ತಿರುವಂತಹ ದೇಹಗಳನ್ನ ನೋಡ್ತಾ ಇದ್ವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಬಟ್ ಇವತ್ತು ನಾವು ಅದನ್ನ ಕಣ್ಣಾರೆ ನೋಡ್ತಾ ಇದ್ದೀವಿ. ನೀವು ಕೂಡ TV9 ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ ಒಂದೊಂದೇ ವಿಡಿಯೋಗಳು. ಅದು ಕೂಡ ಅದರ ಭೀಕರತೆ, ಉಗ್ರರು ಯಾವ ರೀತಿ ಅಟ್ಯಾಕ್ ಅನ್ನ ಮಾಡಿದ್ದು, ಒಂದೇ ಶಾಟಿಗೆ ಆ ವ್ಯಕ್ತಿ ಯಾವ ರೀತಿ ನೆಲ ಕುರುಳ್ತಾ ಇದ್ದಾನೆ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆತ ಓಡ್ ಹೋಗುವಂಥ ಪ್ರಯತ್ನ ಕೂಡ ಮಾಡ್ತಾನೆ. ಆತನಿಗೆ ಮುಂಚೆನೆ ಗೊತ್ತಾಯ್ತು ಅನ್ಸುತ್ತೆ ಯಾವುದೋ ಒಂದು ಶೂಟೌಟ್ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಮುನ್ಸೂಚನೆ ಬರ್ತಾ ಇರೋಂತೆ ಆತ ಓಡ್ತಾನೆ ಅಂತ ಕಾಣುತ್ತೆ. ನೋಡಿ, ರೆಡ್ ಶರ್ಟ್ ಹಾಗೆ ನೀಲಿ ಬ್ಲೂ ಕಲರ್ ಜೀನ್ಸ್ ಅನ್ನ ಹಾಕೊಂಡಂತಹ ವ್ಯಕ್ತಿ ನೋಡಿ ಓಡ್ತಾ ಇದ್ದಾನೆ. ಓಡಿದ ತಕ್ಷಣದಲ್ಲೇ ಆತನ ಮೇಲೆ ಶೂಟೌಟ್ ಆಗುತ್ತೆ, ಆತ ನೆಲ ಕುರುಳ್ತಾನೆ.
ಇದ್ಯಾವುದು ಕೂಡ ಈ ಏನು ವಿಡಿಯೋ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗೆ ಯಾವುದು ಕೂಡ ಗಮನಕ್ಕೆ ಬರೋದಿಲ್ಲ. ಯಾಕಂದ್ರೆ ನೋಡ್ತಾ ಇದ್ದೀವಿ ಸುತ್ತಲೂ ಕೂಡ ಹಸಿರಿನ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ನೋಡಿ. ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಗೊತ್ತಾಗುತ್ತೆ. ಒಂದಷ್ಟು ಕಡೆಗಳಲ್ಲಿ ಜಾಸ್ತಿ ಜನ ಇದ್ದಾರೆ, ಕೆಲವೊಂದಿಷ್ಟು ಜನ ಅಲ್ಲಲ್ಲಿ ಕಪಲ್ಸ್ ಇದ್ದಾರೆ, ಅಲ್ಲಲ್ಲಿ ಫ್ಯಾಮಿಲಿ ರೀತಿಯಲ್ಲಿ ಕೆಲವರು ಮಕ್ಕಳು ಅಲ್ಲಿ ಆಟ ಆಡ್ತಾ ಇರುವಂತಹ ದೃಶ್ಯಗಳು. ಅಂದ್ರೆ ಸುತ್ತಲೂ ಕೂಡ ಹಸಿರಿನ ವಾತಾವರಣ, ಎಲ್ಲಿ ಹೋದ್ರೂ ಕೂಡ ಅತ್ಯಂತ ಸುಂದರವಾದಂತಹ ಪ್ರಕೃತಿಯನ್ನ ಸವಿಬಹುದಾದಂತಹ ಜಾಗ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಅದಕ್ಕೆ ಆ ಜಾಗವನ್ನ ಕರೀತಾರೆ. ಹೀಗಾಗಿ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಂತಹ ಜನರಿಗೆ ಒಂದೇ ಕ್ಷಣದಲ್ಲಿ ಅಲ್ಲಲ್ಲಿ ಗುಂಡಿನ ಮೊರೆತಗಳು ಕೇಳುತ್ತೆ. ಏನಾಯ್ತು ಏನು ಅಂತ ಹೇಳಿ ತಿಳಿದುಕೊಳ್ಳೋ ಅಷ್ಟೊತ್ತಿಗೆ ಸಾಕಷ್ಟು ಹೆಣಗಳು ಅಲ್ಲಿ ಬಿದ್ದೋಗುತ್ತೆ. ಯಾಕಂದ್ರೆ ಒಂದೊಂದೇ ಶಾಟ್, ಅದು ಕೂಡ ತಲೆಗೆ ಅವರು ಶೂಟ್ಔಟ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ ಪಲ್ಲವಿ ಅವರು ಕೂಡ ಹೇಳ್ತಾ ಇದ್ರು. ಅಂದ್ರೆ ಒಂದೇ ಶಾಟ್ ಅಲ್ಲಿ ಮತ್ತೆ ಬದುಕುವಂತಹ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಅವರು ಶೂಟ್ಔಟ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ.